ಸಿರುಗುಪ್ಪ ತಾಲೂಕಿನ ವನ್ನಾರಹಳ್ಳಿ ಗ್ರಾಮದ ಮಹಿಳೆಯರ ಗೋಳು ಕೇಳೋರ್ಯಾರು? ತಹಶೀಲ್ದಾರ್ ಡ್ರೈವರ್ನಿಂದಲೇ ಮಹಿಳೆಯರ ಮೇಲೆ ದಬ್ಬಾಳಿಕೆ. ಮಹಿಳೆಯರನ್ನು ಕ್ಯಾರೆ ಅನ್ನದ ಸಿರುಗುಪ್ಪ ತಹಶೀಲ್ದಾರ್. ಹೌದು, ಸಿರುಗುಪ್ಪ ತಹಶೀಲ್ದಾರ್ ಡ್ರೈವರ್ ವಿರುದ್ಧ ಮಹಿಳೆಯರ ಮೇಲೆ ಅವ್ಯಾಚ ನಿಂದನೆ, ಬೆದರಿಕೆ ಮತ್ತು ದಬ್ಬಾಳಿಕೆ ಆರೋಪ ದಟ್ಟವಾಗಿ ಕೇಳಿಬಂದಿದೆ. ಇಂದು ಸಿರುಗುಪ್ಪ ತಾಲೂಕಿನ ವನ್ನಾರಹಳ್ಳಿ ಗ್ರಾಮದ ಮಹಿಳೆಯರು ಉರುಬಿಸಿಲಿನಲ್ಲಿ ಟಾಟಾ ಎಸಿ ಹತ್ತಿಕೊಂಡು ಊರು ಬಿಟ್ಟು ಬಳ್ಳಾರಿಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಲು ಬರ್ತಾರೆ ಅಂದ್ರೆ ಸಿರುಗುಪ್ಪದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ಒಮ್ಮೆ ಪ್ರಶ್ನಿಸಬೇಕಿದೆ. ತಹಶೀಲ್ದಾರ್ ಬೆಂಬಲದಿಂದ ಸರ್ಕಾರಿ ಮನೆ ಹಂಚಿಕೆ ಹಾಗೂ 40-50 ಎಕರೆ ಭೂಮಿ ಅಕ್ರಮದ ಆರೋಪ ಉಂಟಾಗಿದೆ. ಇದನ್ನು ಪ್ರಶ್ನಿಸಿದ ಮಹಿಳೆಯರನ್ನು ಕಚೇರಿಯಲ್ಲಿ ನಿಂದಿಸಿರುವುದಾಗಿ ಆರೋಪಿಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತಹಸೀಲ್ದಾರ್ ಅವರು ಹತ್ರ ನಾವು ಮನವಿ ಪತ್ರ ಕೊಡಕ್ಕೆ ಹೋಗಿದ್ವಿ. ನಮಗೆ ಮನೆಗಳು ಅಕ್ರಮವಾಗಿ ಬೇರೆದವ್ರಿಗೆ ಪಟ್ಟ ಕೊಟ್ಟಿದ್ದಾರೆ, ಅದನ್ನು ಕೇಳೋಕ್ಕಾಗಿ ನಾವು ಹೋಗಿದ್ವಿ. ಒಂದು 10 ದಿನ ಆಯಿತು ಕೊಟ್ಟು. ಅಲ್ಲಿ ಅವ್ರು ಏನು ಕ್ರಮ ತಗೊಂಡಿಲ್ಲ. ಮತ್ತು ಅವರು ಜೀಪ್ ಡ್ರೈವರ್ ಆದವರು ನಮ್ಮ ಮ್ಯಾಗ ದೌರ್ಜನ್ಯ ಮಾಡಿ, ನೀವು ಏಕವಚನದಿಂದ ಮಾತಾಡಿ ಅವರು ಇದು ಮಾಡಿದ್ರು. ನಾವು ಅದ್ರ ಮ್ಯಾಗೂ ಕಂಪ್ಲೇಂಟ್ ಕೊಟ್ಟರು ಸತ್ಯ ತಹಸೀಲ್ದಾರ್ ಅವರು ಏನು ಕ್ರಮ ತಗೊಂಡಿಲ್ಲ. ನಾವು ಅದಕ್ಕಾಗಿ ಇಲ್ಲಿ ಎ ಸಿ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಡೋಕ್ಕಂತಾನೆ ಇಲ್ಲಿ ಬಂದಿರೋ ಸರ್. ಎ ಸಿ ಅವ್ರು ಏನು ಹೇಳಿದ್ರಮ್ಮ? ನಾನೇ ಫೀಲ್ಡಿಗೆ ಬಂದು ವಿಸಿಟ್ ಮಾಡಿ ನಾನು ಅವ್ರ ಮೇಲೆ ಕ್ರಮ ತಗೊಂತೀನಿ, ಅವ್ರು ಯಾರೇ ಆಗಿರಲಿ ಅಂತ ಹೇಳಿದ್ದಾರೆ. ಓಕೆ, ಸೊ ಅಲ್ಲಿ ಎಷ್ಟು ಮನೆಗಳಿಗೆ ಇದಾವಮ್ಮ? ಅಲ್ಲಿ 250 ಮನೆ ಸರ್ ಆಗಿರೋದು. ಅದರಲ್ಲಿ 124 ಮನೆ ಹಂಚಿಕೆ ಆಗಿದಾವೆ, ಇನ್ನು 126 ಮನೆ ಪೆಂಡಿಂಗ್ ಇದಾವೆ. ನೆಕ್ಸ್ಟ್ ಮದುವೆ ಆದವರಿಗೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಅದು ಇದುವರೆಗಾಗಿ ಬಂದವರು ಹಂಚಿಕೆ ಮಾಡಿಲ್ಲ. ಒಳಗಿಂದೊಳಗೆ ಇವರು ಅಕ್ರಮವಾಗಿ ಬೇರೆ ಊರವ್ರು ಬಂದು ಅಲ್ಲಿ ಪಟ್ಟ ಇಸ್ಕೊಂಡಿದ್ದಾರೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರದಂತಹ ಈ ಸಿರುಗುಪ್ಪ ತಹಶೀಲ್ದಾರ್ ವಿರುದ್ಧ ಇಲಾಖಾ ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, BP ನ್ಯೂಸ್, ಬಳ್ಳಾರಿ.